ಸ್ನೇಹಿತರೆ, ಇವತ್ತಿನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ತುಂಬ ಕ್ಯೂರಿಯಾಸಿಟಿನ ಮೂಡಿಸುವಂತಹ 2 ಟಾಪಿಕ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಇತ್ತೀಚೆಗೆ ಕೋವರ್ಕಿಂಗ್ ಸ್ಪೇಸು ಜಾಸ್ತಿ ಆಗ್ತಿದೆ ಗೊತ್ತಾ? ಸ್ಟಾರ್ಟಪ್ ಕಂಪನಿ ಮತ್ತು ಫ್ರೀಲಾನ್ಸ್ಗಳಿಗೆ ಇದು ಯಾವ ರೀತಿ ಹೆಲ್ಪ್ ಆಗ್ತಿದೆ, ಹಾಗೆಯೇ ಕೋವರ್ಕಿಂಗ್ ಸ್ಪೇಸ್ಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, IPO ಮತ್ತು DRHPಗಳಿಗೆ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ಟೆಕ್ ಕಿರಾಣಿ ಅಂಗಡಿಗಳು ಅಂತ ಏನು ಕರಿತೀವಿ, ಇದು FMCGಯಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಿದೆ, HUL ಏನು ಮಾಡ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ದೊಡ್ಡ ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಶುಕ್ರವಾರ Jan 3rd. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ನಾವು ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಇಂಡಿಯಾಸ್ ಆಫೀಸ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅಂದ್ರೆ ಕೋ ವರ್ಕಿಂಗ್ ಅಂತ ಅಂದ್ರೆ ಏನು ನೋಡಿ. ಇಷ್ಟು ದಿನ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಆದ್ರೆ ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಆಗಿರುವಂತಹ ಈ ಕೋ ವರ್ಕಿಂಗ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಈಗ ಇಂಡಿಯಾದ ಆಫೀಸ್ ರಿಯಲ್ ಎಸ್ಟೇಟ್ ಮಾರ್ಕೆಟ್, ಅದರಲ್ಲೂ ಕೋ ವರ್ಕಿಂಗ್ ಯಾವ ರೀತಿ ಇರುತ್ತೆ. ಈಗ ನಾವು DRHPS ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಏನ್ ಹೇಳ್ತೀವಿ, ಹಾಗೆ ಒಂದು ಲಿಸ್ಟ್ ಅನ್ನು ಸಹ ನಾವಿಲ್ಲಿ ನೋಡಬಹುದು. ಅದರಲ್ಲೂ ಕೋ ವರ್ಕಿಂಗ್ ಪ್ಲೇಯರ್ಸ್ ಇಂದ ಈ ಒಂದು ವಿ ವರ್ಕ್ ಇಂಡಿಯಾ ಕೂಡ ಮತ್ತೆ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೀವಿ. ಜೊತೆಗೆ ದೊಡ್ಡ ಇನ್ವೆಸ್ಟರ್ಸ್ ಗಳು ಈ ಸೆಕ್ಟರ್ ನಲ್ಲಿ ತುಂಬಾ ದೊಡ್ಡ ಇನ್ವೆಸ್ಟ್ ಮಾಡಬೇಕು ಅಂತಾನು ಕೂಡ ಅನ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಫ್ಲೆಕ್ಸಿಬಲ್ ಆಫೀಸಸ್ ಜಾಸ್ತಿ ಬೆಳೆಯುತ್ತೆ ಅಂತ ಅವರು ಕೂಡ ನಂಬಿದ್ದಾರೆ. ನಮ್ಮ ಭಾರತದ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ CRE, ಇದನ್ನ ಕನ್ನಡದಲ್ಲಿ ವಾಣಿಜ್ಯ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಅಂತಾನು ಕೂಡ ಕರಿತೀವಿ. ಇದರ ಒಂದು ಒಟ್ಟಾರೆ ಪಿಕ್ಚರ್ ಯಾವ ರೀತಿ ಇದೆ ಅಂತ ನೋಡೋಣವಾ? ಇಂಡಿಯಾದ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ CRE ತುಂಬಾ ಚೆನ್ನಾಗಿ ಬೆಳೀತಿದೆ. ಟಾಪ್ ಸಿಟೀಸ್ ಗಳಾದಂತಹ ಬೆಂಗಳೂರು, ಮುಂಬೈ, NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ, ಚೆನ್ನೈ ಆಗಿರ್ಬೋದು ಮತ್ತೆ ಹೈದರಾಬಾದ್ ಆಗಿರ್ಬೋದು. ಇಲ್ಲಿ 650 ಮತ್ತೆ 700 ಮಿಲಿಯನ್ ಸ್ಕ್ವೇರ್ ಫೀಟ್ ಗ್ರೇಡ್ A ಮತ್ತೆ ಗ್ರೇಡ್ B ಆಫೀಸ್ ಸ್ಪೇಸಸ್ ಇದೆ. ಗ್ರೇಡ್ A ಅಂತ ಹೇಳಿದ್ರೆ ಒಂದು ಉತ್ತಮ ಕ್ವಾಲಿಟಿ ಬಿಲ್ಡಿಂಗ್ಸ್ ಗಳು, ಅಂದ್ರೆ ಕಟ್ಟಡಗಳು ಏನೆಲ್ಲ ಇರುತ್ತೆ ಅದು, ಪ್ರೀಮಿಯಂ ಫೆಸಿಲಿಟೀಸ್ ಅಂದ್ರೆ ಉತ್ತಮ ಸೌಲಭ್ಯಗಳಿರೋದು. ಗ್ರೇಡ್ B ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರುವಂತಹ ಬಿಲ್ಡಿಂಗ್ಸ್ ಗಳು. ಇದನ್ನ ನಾವು ನೋಡಿದಾಗ 45 ಇಂದ 60 ಮಿಲಿಯನ್ ಸ್ಕ್ವೇರ್ ಫೀಟ್ ಅಂದ್ರೆ ಹೊಸ ಆಫೀಸ್ ಸ್ಪೇಸಸ್ ಗಳು ಮುಂದಿನ ವರ್ಷದಲ್ಲಿ ಸೇರ್ಕೊಳ್ತಾ ಇದೆ. ಇನ್ನು CRE ವಾಣಿಜ್ಯ ರಿಯಲ್ ಎಸ್ಟೇಟ್ ಬೆಳೆಯೋದಕ್ಕೆ 3 ಪ್ರಮುಖ ಕಾರಣಗಳಿದೆ. ಏನೇನು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇಂಡಿಯಾ IT ಮತ್ತೆ BFSI ಹಬ್ಸ್ ಅಂದ್ರೆ ನಮ್ಮ ಭಾರತದ IT ಸರ್ವಿಸಸ್ ಗಳು, ಮತ್ತೆ BFSI ಅಂತ ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಈ ವಲಯಗಳಲ್ಲಿ ಗ್ಲೋಬಲ್ ಸೆಕ್ಟರ್ ಅಂದ್ರೆ ಜಾಗತಿಕ ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಬ್ಲ್ಯಾಕ್ ಸ್ಟೋನ್ ಮತ್ತೆ ಬ್ರೂಕ್ ಫೀಲ್ಡ್ ಗಳನ್ನ ನಾವು ನೋಡಿದಾಗ ಈ ತರ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಕಮರ್ಷಿಯಲ್ ಪ್ರಾಪರ್ಟೀಸ್ಗೆ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬೂಮಿಂಗ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಸ್ಟಾರ್ಟ್ಅಪ್ ಪರಿಸರ ಅಂತ ಹೇಳ್ಬೋದು. ಸ್ಟಾರ್ಟ್ಅಪ್ಸ್ ಮತ್ತೆ ಕಂಪನೀಸ್ ಗಳು ಸಹ ನಾವು ನೋಡ್ತಿದೀವಿ ಅಂತಂದ್ರೆ ಅತಿ ಬೇಗನೆ ಬೆಳೀತಾ ಇದೆ. ಇಂಡಿಯಾದ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಸೆಕ್ಟರ್ ನ ನಾವು ನೋಡಿದ್ವಿ ಅಂತಂದ್ರೆ ಇದರ ಒಂದು ಸೈಜ್ 45 ಇಂದ $50 ಬಿಲಿಯನ್ ಅಂತ ಎಸ್ಟಿಮೇಟ್ ಮಾಡಲಾಗ್ತಿದೆ. ಅಂದ್ರೆ ಇದು 8 to 10% CAGR ನಲ್ಲಿ ಬೆಳೀತಿದೆ ಗೊತ್ತಾ? ಕೋವರ್ಕಿಂಗ್ ಸಹ ಕೆಲಸ ಅಂತ ನಾವು ಏನ್ ಹೇಳ್ತೀವಿ, ಇದು ಇವತ್ತಿಗೆ ಎಲ್ಲಿ ನಿಂತಿದೆ? 2015 ನಲ್ಲಿ ಕೋವರ್ಕಿಂಗ್ ಸಹ ಕೆಲಸ ಅಂತ ಏನ್ ಹೇಳ್ತೀವಿ, ಇದು ಒಂದು ಚಿಕ್ಕ ಐಡಿಯಾ ಆಗಿತ್ತು ಅಷ್ಟೇ. ಸ್ಟಾರ್ಟ್ಅಪ್ಸ್ ಮತ್ತೆ ಫ್ರೀಲಾನ್ಸರ್ಸ್ ಕಾಫಿ ಶಾಪ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ಚಿಕ್ಕ ಶೇಡ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಇವಾಗ ಕೋವರ್ಕಿಂಗ್ ಪ್ಲೇಯರ್ಸ್ ಪ್ರತಿ ವರ್ಷ 6 to 7 ಮಿಲಿಯನ್ ಸ್ಕ್ವೇರ್ ಫೀಟ್ ಆಫೀಸ್ ಸ್ಪೇಸಸ್ ನ ಯೂಸ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? 2024 ಫಸ್ಟ್ ಹಾಫ್ಗೆ ಕೋವರ್ಕಿಂಗ್ ಫುಟ್ ಪ್ರಿಂಟ್ಸ್ ನ ನಾವು ನೋಡಿದ್ವಿ ಅಂತಂದ್ರೆ ಸುಮಾರು 80 ಮಿಲಿಯನ್ ಸ್ಕ್ವೇರ್ ಫೀಟ್ ಗೆ ತಲುಪಿದೆ. 2015ರಲ್ಲಿ ಇದು ಟೋಟಲ್ ಆಫೀಸ್ ಲೀಸಿಂಗ್ ನ 2 to 5% ಆಗಿತ್ತು. ಈಗ ಕೆಲವು ಕ್ವಾರ್ಟರ್ಗಳಲ್ಲಿ ಇದು 12 to 15% ಗೆ ಏರಿದೆ ಗೊತ್ತಾ? ಕೋವರ್ಕಿಂಗ್ ನ ಪ್ರೋಗ್ರೆಸ್ ಅಂದ್ರೆ ಪ್ರಗತಿ ಅಂತ ಏನ್ ಹೇಳ್ತೀವಿ, ಹಾಗೆ ಇಂಪಾರ್ಟೆನ್ಸ್ ಸಹ ಯಾವ ರೀತಿ ಇದೆ. ಈ ಒಂದು ಸೆಕ್ಟರ್ ಅಲ್ಲಿ ಮೇನ್ ಪ್ಲೇಯರ್ಸ್ ಅಂತ ನೋಡಿದಾಗ ವಿವರ್ಕ್, ಆಫೀಸ್, ಕೋವರ್ಕ್ಸ್ ಮತ್ತೆ 91 ಸ್ಪ್ರಿಂಗ್ ಬೋರ್ಡ್, ಇವರೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ತುಂಬಾ ನಗರಗಳಲ್ಲಿ ಇವರದು ಒಂದು ಹೊಸ ಸೆಂಟರ್ಸ್ ನ ಶುರು ಮಾಡಿದ್ರು. ಈಗ CBRE ಇಂಡಿಯಾದ 2024 ಆಫೀಸ್ ಆಕ್ಯುಪೈಯರ್ ಸರ್ವೆ ಪ್ರಕಾರ ಏನಾಗಿದೆ ಗೊತ್ತಾ? 10% ಗಿಂತ ಜಾಸ್ತಿ ಆಫೀಸ್ ಸ್ಪೇಸ್ ನ ಫ್ಲೆಕ್ಸಿಬಲ್ ಸ್ಪೇಸ್ ಗೋಸ್ಕರನೇ ರಿಸರ್ವ್ ಇಡ್ತಿರೋಂತ ಈ ಕಂಪನೀಸ್ ಗಳ ಸಂಖ್ಯೆನ ನಾವು ನೋಡಿದಾಗ 42% ಅಂದ್ರೆ Q1 2024 ರಿಂದ 2026 ರ ಒಳಗೆ 59% ಗೆ ಏರತ್ತೆ ಅಂತ ಹೇಳ್ತಾ
ಇದ್ದಾರೆ. ಇದು ಇಂಡಿಯಾದ ಆಫೀಸ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ನಲ್ಲಿ ಕೋ ವರ್ಕಿಂಗ್ ಗೆ ಸಿಕ್ತಿರುವಂತಹ ಒಂದು ಫಾಸ್ಟ್ ಗ್ರೋತ್ ನ ತೋರಿಸ್ತಿದೆ. ಇನ್ನು ಕೋ ವರ್ಕಿಂಗ್ ಬಿಸ್ನೆಸ್ ನಾವು ನೋಡ್ತಿದೀವಿ ಅಂತಂದ್ರೆ ಯಾಕೆ ಇಷ್ಟೊಂದು ಹೈಪ್ ಅಲ್ಲಿ ಇದೆ? ನಂಬರ್ 1, ಈಗ ಕಂಪ್ನೀಸ್ ಗಳು ಯಾವ್ದೆಲ್ಲ ಇರುತ್ತೆ, ಲಾಂಗ್ ಟರ್ಮ್ ಲೀಸಸ್ 5 to 10 yearsಗೆ ಬದ್ಧರಾಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಮಂತ್ಲಿ ಅಥವಾ ಇಯರ್ಲಿ ಬೇಸಿಸ್ ನಲ್ಲಿ ಜಾಗನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಜೊತೆಗೆ ತಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರುತ್ತೆ ಇದ್ರ ಪ್ರಕಾರನೇ ಜಾಗನ ಜಾಸ್ತಿ ಯೂಸ್ ಮಾಡೋಕೆ ಅಥವಾ ಕಮ್ಮಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಪೋಸ್ಟ್ ಪ್ಯಾಂಡಮಿಕ್ ಹೈಬ್ರಿಡ್ ವರ್ಕ್, ಈಗ ನೋಡಿ ಈ ಒಂದು ಹೈಬ್ರಿಡ್ ವರ್ಕ್ ನ ಜಾಸ್ತಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಜನಗಳು ಮುಂದೆ ಬರ್ತಿದ್ದಾರೆ. ಕೆಲವು ದಿನ ಮನೇಲಿ ಕೆಲಸ ಮಾಡ್ತಾರೆ, ಇನ್ನು ಸ್ವಲ್ಪ ದಿನ ಏನ್ ಮಾಡ್ತಾರೆ, ಆಫೀಸ್ ಬಂದು ಕೆಲಸ ಮಾಡ್ತಾರೆ. ಈ ಒಂದು ಹೈಬ್ರಿಡ್ ವರ್ಕ್ ಜಾಸ್ತಿ ಆಗಿದ್ದು ಪ್ಯಾಂಡಮಿಕ್ ಆದ್ಮೇಲೆನೆ. ಕಾಸ್ಟ್ ಎಫೆಕ್ಟಿವ್ ಫಾರ್ ಬಿಸ್ನೆಸಸ್, ಕೋ ವರ್ಕಿಂಗ್ ಕಂಪನೀಸ್ಗೆ ಕಡಿಮೆ ಅಂದ್ರೆ ಕೆಪೆಕ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಈ ಬಂಡವಾಳದ ವೆಚ್ಚ ಮತ್ತೆ ಬೆಲೆಗಳು ಸಹ ತುಂಬಾ ಕಡಿಮೆ ಇರುತ್ತೆ. ಇನ್ನು ಕೋ ವರ್ಕಿಂಗ್ ಸಹ ಕೆಲಸ ಮಾಡುವಂತಹ ಒಂದು ಪ್ರೋಗ್ರೆಸ್ ಏನಿದೆ, ಇದಕ್ಕೆ ಇರುವಂತಹ ಕಾರಣಗಳಾದ್ರೂ ಯಾವ್ದ್ಯಾವ್ದು? ಸ್ಟಾರ್ಟ್ಅಪ್ ಕಲ್ಚರ್, ಈಗ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ, 100+ ಯೂನಿಕಾರ್ನ್ಸ್ ಗಳಿದೆ ಅಲ್ವಾ, ಹಾಗೆ ಸ್ಟಾರ್ಟ್ಅಪ್ ಗಳು ಸಹ ತುಂಬಾ ಬೇಗನೆ ಬೆಳೀತಿದೆ. ಸೊ ಇವ್ರಿಗೆ ಏನ್ ಬೇಕು, ಆಫೀಸಸ್ ಬೇಕಾಗಿರುತ್ತೆ, ಆದ್ರೆ 10 ವರ್ಷ ಲೀಸ್ಗೆ ಸೈನ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಕೋ ವರ್ಕಿಂಗ್ ಸ್ಪೇಸ್ ಇಂದ ಇವರು ಮೂವ್ ಆಗ್ತಾರೆ. ಅಂದ್ರೆ ಇದು ಅವ್ರಿಗೊಂದು ಈಸಿ ಆಪ್ಷನ್ ಅಂತ ಹೇಳ್ಬೋದು. ಅಸೆಟ್ ಲೈಟ್ ಮಾಡೆಲ್ಸ್ ಫಾರ್ ಬಿಗ್ ಕಾರ್ಪೊರೇಟ್ಸ್, ಈ ದೊಡ್ಡ ಕಂಪನೀಸ್ ಗಳು ಯಾರೆಲ್ಲ ಇರ್ತಾರೆ ನೋಡಿ, ಅವರು ಕೂಡ ಕೋ ವರ್ಕಿಂಗ್ ಸ್ಪೇಸ್ ಗೆ ಸೇರ್ತಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾಡೆಲ್, ಈಗ ದೊಡ್ಡ ಆಫೀಸಸ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಮೇನ್ ಆಗಿ ಅವರು ಸಿಟಿ ಸೆಂಟರ್ ಗಳಲ್ಲೇ ಇರ್ತಾರೆ ಅಲ್ವಾ. ಅಂದ್ರೆ ಅವರ ಮುಖ್ಯ ಕಚೇರಿ ಏನಿರುತ್ತೆ ಅದು ಸಿಟಿ ಸೆಂಟರ್ ಅಲ್ಲಿ ಇರುತ್ತೆ. ಹಾಗೆ ಒಂದು ಚಿಕ್ಕ ಸ್ಯಾಟಲೈಟ್ ಆಫೀಸಸ್ ಅಂದ್ರೆ ಪುರಸಭೆ ಅಂತ ಏನ್ ಕರಿತೀವಿ ಅದು, ಅಥವಾ ಟೈರ್ 2 ಟೌನ್ ಗಳಲ್ಲಿ ಇಲ್ಲಿ ಇರೋದಕ್ಕೆ ಅವರು ಚೂಸ್ ಮಾಡ್ತಾರೆ. ಕೋ ವರ್ಕಿಂಗ್ ಆಪರೇಟರ್ಸ್ ಈ ಒಂದು ಮಾಡೆಲ್ ಏನಿದೆ ಇದನ್ನ ತುಂಬಾ ಸುಲಭ ಮಾಡ್ತಿದ್ದಾರೆ. GCC ಗ್ಲೋಬಲ್ ಕ್ಯಾಪಿಟಿವ್ ಸೆಂಟರ್ ಎಕ್ಸ್ಪಾನ್ಷನ್, ಈಗ ಮಲ್ಟಿ ನ್ಯಾಷನಲ್ ಕಂಪನೀಸ್ MNCs ಅಂತ ಏನ್ ಹೇಳ್ತೀವಿ, ಹಾಗೆ ಟೆಕ್ನಾಲಜಿ ಅಥವಾ ಆಪರೇಷನ್ಸ್ ಹಬ್ಸ್ ನ ಇಂಡಿಯಾ ಅಂದ್ರೆ ಭಾರತದಲ್ಲಿ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನ್ ಬೇಕು, ಒಂದು ಜಾಗ ಬೇಕು, ಆದ್ರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಖಂಡಿತವಾಗ್ಲೂ ಬೇಡ. ಅಂತ ಸಮಯದಲ್ಲಿ ಅವರು ಸಹ ಈ ಒಂದು ಕೋ ವರ್ಕಿಂಗ್ ಸ್ಪೇಸ್ ನ ಆಪ್ಟ್ ಮಾಡ್ಕೊಳ್ತಾರೆ. ಇನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್, ಈಗ ದೊಡ್ಡ ಇನ್ವೆಸ್ಟರ್ಸ್ ಗಳು ಕೋ ವರ್ಕಿಂಗ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ, ಇದಕ್ಕೆ ಸ್ಟೇಬಲ್ ಲಾಂಗ್ ಟರ್ಮ್ ಡಿಮ್ಯಾಂಡ್ ಇದೆ ಅಂತ. ಕೆಲವು ಕೋ ವರ್ಕಿಂಗ್ ಸೆಂಟರ್ಸ್ ಗಳಲ್ಲಿ 80 to 90% ಆಕ್ಯುಪೆನ್ಸಿ ರೇಟ್ಸ್ ಇದೆ ಗೊತ್ತಾ. 2018 ನಿಂದ ಈ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ನಾವು ನೋಡ್ತಿದೀವಿ ಅಂತಂದ್ರೆ $40.8 billion ಗೆ ಇನ್ವೆಸ್ಟ್ಮೆಂಟ್ ಬಂದಿದೆ. ಅಂದ್ರೆ ಆನ್ಯುಲಿ ನಾವು ನೋಡ್ತಿದೀವಿ ಅಂತಂದ್ರೆ $6 billion ಈ ಸೆಕ್ಟರ್ ಅಲ್ಲಿ ಫ್ಲೋ ಆಗ್ತಿದೆ ಗೊತ್ತಾ. ರೀಡೆವಲಪ್ಡ್ ಸ್ಪೇಸಸ್, ಈಗ ಹಳೆಯ ಕಮರ್ಷಿಯಲ್ ಬಿಲ್ಡಿಂಗ್ ನ ನಾವು ನೋಡಿದ್ವಿ ಅಂತಂದ್ರೆ ಕೋ ವರ್ಕಿಂಗ್ ಹಬ್ಸ್ ಗೆ ರೆಟ್ರೋಫಿಟ್ ಮಾಡಲಾಗ್ತಿದೆ. ಅಂದ್ರೆ ಲ್ಯಾಂಡ್ ಲಾರ್ಡ್ಸ್ ಯಾರೆಲ್ಲ ಇರ್ತಾರೆ ಇದರಿಂದ ಜಾಸ್ತಿ ಪ್ರಾಫಿಟ್ ಸಿಗತ್ತೆ ಅಂತ ಅವ್ರೇನ್ ಮಾಡ್ತಾರೆ, ಒಂದು ಫ್ಲೆಕ್ಸಿಬಲ್ ಯೂನಿಟ್ಸ್ ನ ಬೇಗ ರೆಂಟ್ ಗೆ ಕೊಡಬೇಕು ಅಂತ ಮುಂದೆ ಬರ್ತಾರೆ. ಕೋ ವರ್ಕಿಂಗ್ ಬಿಸ್ನೆಸ್ ಮಾಡೆಲ್ಸ್ ಅಂದ್ರೆ ಅವರು ದುಡ್ಡು ಮಾಡೋದಾದ್ರೂ ಹೇಗೆ, ಈಗ ಸ್ಟ್ರೇಟ್ ಲೀಸ್ ಮಾಡೆಲ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆಪರೇಟರ್ ಪ್ರಾಪರ್ಟಿಗೆ ಒಂದು ಲಾಂಗ್ ಟರ್ಮ್ ಲೀಸ್ ಮೇಲೆ ಸೈನ್ ಮಾಡ್ತಾರೆ. ಹಾಗೆ ಫರ್ನಿಚರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಸೆಂಬಲ್ ಆಗಿರ್ಬೋದು, ಮಂತ್ಲಿ ಅಥವಾ ಇಯರ್ಲಿ ಮೆಂಬರ್ಶಿಪ್ಸ್ ಮೂಲಕ ರೆಂಟ್ಗೂ ಕೊಡ್ತಾರೆ. ಹೈ ರಿಸ್ಕ್ ಆಕ್ಯುಪೆನ್ಸಿ ನಾವು ನೋಡಿದಾಗ ಕಮ್ಮಿ ಆದ್ರೂ ಕೂಡ ಆಪರೇಟರ್ ರೆಂಟ್ ಏನ್ ಮಾಡ್ತಾರೆ, ಪೇ ಮಾಡ್ಲೇಬೇಕು. ಹೈ ರಿವಾರ್ಡ್, ಈಗ ಆಕ್ಯುಪೆನ್ಸಿ ಏನಾದ್ರೂ ಸ್ಲೋ ಆಗ್ತಿದೆ ಅಂತ ಅನ್ಕೊಳ್ಳಿ, ಫುಲ್ ಕೆಪಾಸಿಟಿಗೆ ಬಂದ್ರೆ ಈ ಪ್ರಾಫಿಟ್ ಸಹ ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನು ದೊಡ್ಡ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ, ವಿ ವರ್ಕ್ ಆಗಿರ್ಬೋದು, ಕೋ ವರ್ಕ್ಸ್ ಆಗಿರ್ಬೋದು, ಈ ಒಂದು ಮಾಡೆಲ್ ನ ಯೂಸ್ ಮಾಡೋದ್ರ ಜೊತೆಗೆ ಪ್ರೈಮ್ ಲೊಕೇಶನ್ಸ್ ಅಲ್ಲಿ ಅವರು ಪ್ರಾಫಿಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಮ್ಯಾನೇಜ್ ಅಗ್ರಿಗೇಷನ್ ರೆವಿನ್ಯೂ ಶೇರ್ ಮಾಡೆಲ್, ಈ ಒಂದು ಆಪರೇಟರ್ ನಿರ್ವಾಹಕ ಅಂತ ಏನ್ ಹೇಳ್ತೀವಿ, ಹಾಗೆ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನುದಾರರಾಗಿರ್ಬೋದು, ರೆವಿನ್ಯೂನ ಏನ್ ಮಾಡ್ತಾರೆ, ಹಂಚ್ಕೊಳ್ತಾರೆ. ಕೆಲವೊಮ್ಮೆ ಲ್ಯಾಂಡ್ ಲಾರ್ಡ್ ಏನ್ ಮಾಡ್ತಾರೆ ಗೊತ್ತಾ, ಈ ಫಿಟ್ ಔಟ್ಸ್ ಅಂತ ಏನ್ ಕರಿತೀವಿ, ಇದನ್ನ ಕನ್ನಡದಲ್ಲಿ ಸ್ಥಾಪನೆ ಅಂತ ಹೇಳ್ತೀವಿ. ಸೊ ಇದರ ಖರ್ಚುನೂ ಸಹ ಅವರೇ ಕೊಡ್ತಾರೆ. ಲೋ ರಿಸ್ಕ್ ಕಡಿಮೆ ಅಪಾಯ, ಈಗ ಆಕ್ಯುಪೆನ್ಸಿ ಏನಾಗುತ್ತೆ ಇದು ಕಮ್ಮಿ ಆದ್ರೂ ಸಹ ಒಂದು ದೊಡ್ಡ ಫಿಕ್ಸ್ಡ್ ರೆಂಟ್ ಬಿಲ್ಗಳು ಖಂಡಿತವಾಗ್ಲೂ ಇರೋದಿಲ್ಲ. ಇನ್ನು ಮಾರ್ಜಿನ್ಸ್ ಲಾಭಾಂಶ ಏನಿದೆ ಇದು ಕಮ್ಮಿ ಆದ್ರೂ ಸಹ ಬೇಗ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಒಂದು ಒಳ್ಳೆ ದಾರಿನೇ ಅಂತಾನೆ ಹೇಳ್ಬೋದು. ಫ್ರಾಂಚೈಸಿ ಮಾಡೆಲ್, ಈಗ ಫಾಸ್ಟ್ ಫುಡ್ ಫ್ರಾಂಚೈಸಿ ಅಂದ್ರೆ ಬೇಗ ಆಹಾರ ಬರುವಂತಹ ಒಂದು ಫ್ರಾಂಚೈಸಿನ ತಗೊಳ್ತಿದ್ದೀವಿ ಅಂತಂದ್ರೆ ಇದು ಆಫೀಸಸ್ಗಾಗಿ ಒಂದು ಬ್ರ್ಯಾಂಡ್ ತನ್ನ ಹೆಸರನ್ನ ಏನ್ ಮಾಡುತ್ತೆ, ಡಿಸೈನ್ಸ್ ಮಾಡ್ಕೊಳ್ಳುತ್ತೆ. ಹಾಗೆ ಒಂದು ಗೈಡ್ಲೈನ್ಸ್ ಏನಿರುತ್ತೆ ಇದರ ಒಂದು ಲೋಕಲ್ ಇನ್ವೆಸ್ಟರ್ಸ್ ಅಥವಾ ಲ್ಯಾಂಡ್ ಲಾರ್ಡ್ ಯಾರೆಲ್ಲ ಇರ್ತಾರೆ ಅವರು ಲೈಸೆನ್ಸ್ಗೆ ಕೊಡ್ತಾರೆ. ಇನ್ನು ಫ್ರಾಂಚೈಸರ್ ಫೀ ಆಗಿರ್ಬೋದು, ಇದರ ಒಂದು ಶೇರ್ ಆಗಿರ್ಬೋದು, ಇದೆಲ್ಲನೂ ಕೊಡೋದ್ರ ಮುಖಾಂತರ ಲಾಭನೂ ಕೂಡ ಪಡಿತಾರೆ. ಹಾಗೇನೆ ಫ್ರಾಂಚೈಸಿನ ನಾವು ನೋಡಿದಾಗ ಈ ಸ್ಥಳದ ಎಲ್ಲಾ ಖರ್ಚುಗಳನ್ನು ಸಹ
ಇವರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಇನ್ನು ಟೈರ್ 2 ಹಾಗೂ ಟೈರ್ 3 ಸಿಟಿಗಳಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇದರ ಒಂದು ಲೋ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಮಾಡೆಲ್ ಅಂತಾನೆ ಹೇಳ್ಬೋದು. ಆನ್ ಡಿಮ್ಯಾಂಡ್ ಅಥವಾ ಪೇಪರ್ ಯೂಸ್ ಮಾಡೆಲ್ ಅಂತ ಹೇಳ್ತೀವಿ. ಅಂದ್ರೆ ಗಂಟೆಗೆ ಅಥವಾ ಡೈಲಿ ಬೇಸಿಸ್ ಮೇಲೆ ಪೇ ಮಾಡೋದಕ್ಕೆ ಒಂದು ಅವಕಾಶ ನಿಮಗೆ ಸಿಗತ್ತೆ. ಫ್ರೀಲಾನ್ಸರ್ಸ್ ಅಥವಾ ಟ್ರಾವೆಲಿಂಗ್, ಈಗ ಪ್ರೊಫೆಷನಲ್ಸ್ ಯಾರೆಲ್ಲ ಇರ್ತಾರೆ ಅವ್ರೇನಾದ್ರೂ ಟ್ರಾವೆಲ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೂ ಸಹ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಹೈ ಯುಟಿಲೈಸೇಷನ್, ಹೆಚ್ಚಿನ ಬಳಕೆಯಲ್ಲಿ ನಾವು ನೋಡಿದಾಗ ಈ ಫುಟ್ ಫಾಲ್ ಅಂದ್ರೆ ಸಂದರ್ಶಕರು ಯಾರೆಲ್ಲ ಇರ್ತಾರೆ ಅವ್ರೇನಾದ್ರೂ ಪ್ರೆಡಿಕ್ಟ್ ಮಾಡಿದ್ರೆ ರಿಟರ್ನ್ ಸಹ ತುಂಬಾನೇ ಜಾಸ್ತಿ ಬರುತ್ತೆ ಗೊತ್ತಾ. ಒಟ್ಟಾರೆ ನಮ್ಮ ಭಾರತದಲ್ಲಿ ಕಮರ್ಷಿಯಲ್ ಆಫೀಸ್ ಸ್ಟಾಕ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಈಗ 650+ ಮಿಲಿಯನ್ ಸ್ಕ್ವೇರ್ ಫೀಟ್ ಗೆ ತಲುಪಿದೆ ಗೊತ್ತಾ. ಹಾಗೇನೆ ಕೋ ವರ್ಕಿಂಗ್ ಈಗ ಆಫೀಸ್ ಲೀಸ್ ನಲ್ಲಿ 12 to 15% ಶೇರ್ ಅನ್ನ ಹೊಂದಿದೆ ಗೊತ್ತಾ. ಇನ್ನು ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, ಕಾರ್ಪೊರೇಟ್ಸ್ ಆಗಿರ್ಬೋದು, ಮತ್ತೆ MNCs ಎಲ್ಲರೂ ಸಹ ಒಂದು ಫ್ಲೆಕ್ಸಿಬಲ್ ಆಫೀಸಸ್ ಗೆ ಸೇರ್ತಾ ಇದ್ದಾರೆ. ಇನ್ನು ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ಸ್ ನಾವು ನೋಡಿದ್ವಿ ಅಂತ ಅಂದ್ರೆ ಸ್ಟ್ರೇಟ್ ಲೀಸ್ ಆಗಿರ್ಬೋದು, ರೆವಿನ್ಯೂ ಶೇರ್ ಆಗಿರ್ಬೋದು, ಫ್ರಾಂಚೈಸಸ್ ಹಾಗೆ ಪೇಪರ್ ಯೂಸ್. ಪ್ರತಿ ಆಪರೇಟರ್ಗೂ ಸಹ ಬೇರೆ ಬೇರೆ ರಿಸ್ಕ್ ಆಪಿಟೈಟ್ ಇದೆ. ಹಾಗೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ಒಂದು ಗ್ರೋತ್ ಸ್ಟ್ರಾಟಜಿನ ಈ ಒಂದು ಸೆಕ್ಟರ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಕೋ ವರ್ಕಿಂಗ್ ನಾವು ನೋಡಿದ್ವಿ ಅಂತಂದ್ರೆ ಇಂಡಿಯಾದ ಆಫೀಸ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ನಲ್ಲಿ ಫಾಸ್ಟ್ ಗ್ರೋತ್ ಆಗೋ ಹಾದಿಯಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದು. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಅಂದ್ರೆ HUL ಅಂತ ಏನ್ ಕರಿತೀವಿ, ಇದು ಇಂಡಿಯಾದ ಅತಿ ದೊಡ್ಡ FMCG. ಇದನ್ನ ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೀವಿ. ಕಂಪನಿಗಳನ್ನ ನೋಡಿದ್ವಿ ಅಥವಾ ತನ್ನ ಪ್ರಾಡಕ್ಟ್ಸ್ ಗಳನ್ನ ಏನ್ ಮಾಡ್ತಾರೆ ಗೊತ್ತಾ, ರಿಟೇಲ್ ಶಾಪ್ಸ್ ಗಳಿಗೆ ಡೈರೆಕ್ಟ್ ಆಗಿ ತಲುಪಿಸುವಂತಹ ಒಂದು ಹೊಸ ದಾರಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದನ್ನ ಡೈರೆಕ್ಟ್ ಟು ಕಿರಾನಾ ಮಾಡೆಲ್ ಅಂತ ಹೇಳ್ತಾರೆ. ಇದು ವರ್ಷಗಳಿಂದ ಇರುವಂತಹ ಒಂದು ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ನ ಬದಲಾಯಿಸಬಹುದು. ಬೇಸಿಕಲಿ FMCG ಸಪ್ಲೈ ಚೈನ್ ಅನ್ನ ನಾವು ನೋಡಿದಾಗ ಇದು ಯಾವ ರೀತಿ ಕೆಲಸ ಮಾಡ್ತಿತ್ತು. ಮ್ಯಾನುಫ್ಯಾಕ್ಚರಿಂಗ್, ಈ ತಯಾರಿಕೆನ ನಾವು ನೋಡಿದಾಗ HUL ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಮತ್ತೆ ಡಿಟರ್ಜೆಂಟ್ಸ್ ಏನೆಲ್ಲ ಇದೆ ಈ ಪ್ರಾಡಕ್ಟ್ಸ್ ಗಳನ್ನ ಇವರು ತಯಾರು ಮಾಡುತ್ತೆ. ಇನ್ನು ಡಿಸ್ಟ್ರಿಬ್ಯೂಟರ್ಸ್ ರೋಲ್ ಅಂದ್ರೆ ವಿತರಕರು ಯಾರೆಲ್ಲ ಇರ್ತಾರೆ ಅವ್ರು ಏನ್ ಮಾಡ್ತಾರೆ, ಈ ಕಂಪನಿ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡ್ತಾರೆ. ಹಾಗೆ ಬೈ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಸ್ಟೋರ್ ಮಾಡಿ ರಿಟೇಲ್ ಸ್ಟೋರ್ಸ್ ಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ತಲುಪಿಸ್ತಾರೆ. ಪೇಮೆಂಟ್ಸ್ ಗಳನ್ನ ವಸೂಲಿ ಮಾಡಿಕೊಂಡು ಪ್ರಮೋಷನ್ಸ್ ಗಳನ್ನು ಸಹ ಮಾಡ್ತಾರೆ. ರಿಟೇಲ್ ಸ್ಟೋರ್ಸ್, ಚಿಲ್ಲರೆ ಅಂಗಡಿ ಅಂತ ಹೇಳ್ತೀವಿ. ಈ ಡಿಸ್ಟ್ರಿಬ್ಯೂಟರ್ಸ್ ಮೂಲಕ 12 ಮಿಲಿಯನ್ ಕಿರಾನಾ ಸ್ಟೋರ್ಸ್ ಗಳಿಗೆ HUL ತಲುಪತ್ತೆ ಗೊತ್ತಾ. ಅದರಲ್ಲಿ 9 ಮಿಲಿಯನ್ HUL ಏನ್ ಮಾಡುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಿದೆ. ಹಾಗಿದ್ರೆ ಸಡನ್ ಆಗಿ ಏನಾಯ್ತು, ಈ ಚೇಂಜ್ ಏಂತಕ್ಕೋಸ್ಕರ? ಇ ಕಾಮರ್ಸ್ ಎಕ್ಸ್ಪ್ಲೋಷನ್. ಕಳೆದ ಒಂದು 10 ರಿಂದ 15 ವರ್ಷದಲ್ಲಿ ಆನ್ಲೈನ್ ಶಾಪಿಂಗ್ ಏನಾಗ್ತಿದೆ, ತುಂಬಾನೇ ಬೆಳೆದಿದೆ ಅಲ್ವಾ. ಇಂಡಿಯಾದಲ್ಲಿ FMCG ಸೇಲ್ಸ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಇದರಲ್ಲಿ 17% ಇ ಕಾಮರ್ಸ್ ಶೇರೇ ಇದೆ ಅಂತ ಹೇಳ್ಬೋದು. ಕ್ವಿಕ್ ಕಾಮರ್ಸ್, ಇದನ್ನ ನಾವು ತ್ವರಿತ ವಾಣಿಜ್ಯ ಅಂತ ಹೇಳ್ತೀವಿ. 30 to 35% ಇದೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಈ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಗಳು ಸಹ ತುಂಬಾ ಬೇಗನೆ ಬೆಳೀತಿದೆ ಗೊತ್ತಾ. ಟೆಕ್ ಸ್ಯಾವಿ ಕಿರಾನಸ್ ಅಂದ್ರೆ ತಂತ್ರಜ್ಞಾನ ಹೊಂದಿರುವಂತಹ ಕಿರಾಣ ಅಂತ ಹೇಳ್ತೀವಿ. ಈ ಕಿರಾಣ ಸ್ಟೋರ್ಸ್ ಗಳು ಇವಾಗ ಡಿಜಿಟಲ್ ಆರ್ಡರಿಂಗ್ ಆಪ್ಸ್ ಗಳಂತ ಏನ್ ಕರಿತೀವಿ ಇದನ್ನ ಯೂಸ್ ಮಾಡ್ಕೊಳ್ತಿದೆ. ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಡಿಸ್ಟ್ರಿಬ್ಯೂಟರ್ಸ್ ಯಾರೆಲ್ಲ ಇರ್ತಾರೆ ಇವ್ರ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡತ್ತೆ ಅಂತ ಅರ್ಥ. ಈಗ ಡಿಸ್ಟ್ರಿಬ್ಯೂಟರ್ಸ್ ನಾವು ನೋಡ್ತಿದೀವಿ ಅಂತ ಅಂದ್ರೆ ಬರೋಬ್ಬರಿ 3 to 10% ಮಾರ್ಜಿನ್ ಅನ್ನ ಇಟ್ಕೊಂಡಿರ್ತಾರೆ. ಇದರಿಂದ ಏನಾಗ್ತಿದೆ, HUL ಗೆ ತುಂಬಾ ಕಾಸ್ಟ್ಲಿ ಅನ್ಸ್ತಿದೆ. ಇನ್ನು ನ್ಯೂ ಮಾಡೆಲ್ ನ ನಾವು ನೋಡಿದಾಗ ಇದರಿಂದ HUL ಖರ್ಚನ್ನ ಕಮ್ಮಿ ಮಾಡ್ಕೊಂಡು ಪ್ರಾಫಿಟ್ ಸಹ ಜಾಸ್ತಿ ಮಾಡಬಹುದು. ಡೈರೆಕ್ಟ್ ಟು ಕಿರಾನಾ ಮಾಡೆಲ್ ನ ನಾವು ನೋಡಿದಾಗ ಹೊಸ ದಾರಿ ಯಾವ್ದನ್ನ ಕಂಡಿಡ್ಕೊಂಡಿದ್ದಾರೆ. ವಾಟ್ಸ್ ಚೇಂಜಿಂಗ್, ಏನ್ ಬದಲಾಗ್ತಿದೆ ಅಂತ ನೋಡೋಣವಾ. ಈಗ HUL ಏನ್ ಮಾಡ್ತಿದ್ದಾರೆ ಗೊತ್ತಾ, ಡೈರೆಕ್ಟ್ ಆಗಿ ರಿಟೇಲರ್ ಸ್ಟೋರ್ಸ್ ಗಳಿಗೆ ತನ್ನ ಒಂದು ಪ್ರಾಡಕ್ಟ್ಸ್ ಅನ್ನ ತಲುಪಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಡಿಸ್ಟ್ರಿಬ್ಯೂಟರ್ಸ್ ನಾವು ನೋಡಿದ್ವಿ ಅಂತಂದ್ರೆ ಇವ್ರ ಬದಲಿಗೆ HUL ನ ಒಂದು ಸ್ಪೆಷಲ್ ಡೆಲಿವರಿ ನೆಟ್ವರ್ಕ್ ನು ಸಹ ಯೂಸ್ ಮಾಡಲಾಗ್ತಿದೆ. ಇನ್ನು ಸೆಂಟ್ರಲೈಸ್ಡ್ ವೇರ್ ಹೌಸಸ್ ಅಂತ ನೋಡಿದಾಗ ಇದನ್ನು ಸಹ ಹೆಚ್ಚಾಗಿ ಜಾಸ್ತಿ ಮಾಡ್ತಿದ್ದಾರೆ. ಟೆಕ್ನಾಲಜಿ ಅಡಾಪ್ಷನ್, ಸಿಕ್ಕರ್ ಆಪ್ ಅಂತ ನಾವು ನೋಡಿದಾಗ 1.3 ಮಿಲಿಯನ್ ಈ ರಿಟೇಲರ್ಸ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವ್ರು ಆಲ್ರೆಡಿ ಈ ಒಂದು ಆಪ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇನ್ನು ಆರ್ಡರ್ಸ್ ಗಳು, ಆದೇಶಗಳು ಏನೆಲ್ಲ ಇರುತ್ತೆ ಇದನ್ನ ನಾವು ನೋಡಿದಾಗ ಇನ್ವೆಂಟರಿ ಲೆವೆಲ್ಸ್ ಮತ್ತೆ ಡಿಮ್ಯಾಂಡ್ ಪ್ಯಾಟರ್ನ್ಸ್ ಸಹ ಈ ಒಂದು ಡೇಟಾ ಚೇಂಜ್ ಮಾಡ್ತಿರೋದ್ರಲ್ಲಿ ಕೊಡ್ತಾ ಇದೆ. ಈ ಒಂದು ಡಿಜಿಟಲ್ ಇನ್ಸೈಟ್ಸ್ ಇಂದ ಅಂದ್ರೆ ಡಿಜಿಟಲ್ ಒಳನೋಟದಿಂದ ಏನಾಗುತ್ತೆ ಗೊತ್ತಾ, HUL ಗೆ ಒಂದು ಜಾಸ್ತಿ ಕಾಸ್ಟ್ ಎಫೆಕ್ಟಿವ್ನೆಸ್ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ರಿಪೋರ್ಟ್ ಕ್ಲಿಯರ್ ಆಗಿ ಸಿಗುತ್ತೆ. ಇದರಿಂದ ಆಗುವಂತಹ ಫೈನಾನ್ಷಿಯಲ್ ಬೆನಿಫಿಟ್ಸ್ ಆದ್ರೂ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, 3 to 10% ಡಿಸ್ಟ್ರಿಬ್ಯೂಟರ್ಸ್ ಮಾರ್ಜಿನ್ ಉಳಿಯತ್ತೆ ಅಂತಂದ್ರೆ ಇದು HUL ಗೆ ಇಯರ್ಲಿ ಒಂದು 60,000 crores ಏನಿಲ್ಲ ಅಂದ್ರೂ ಕೂಡ ಟರ್ನ್ ಓವರ್ ನಡೆಯುತ್ತೆ. ಇದು ದೊಡ್ಡ ಪ್ರಾಫಿಟ್ ಅಲ್ವಾ. ಆದ್ರೆ ಚಾಲೆಂಜಸ್ ಗಳು ಯಾವ್ಯಾವ ರೀತಿ ಇರಬಹುದು.
ಕ್ರೆಡಿಟ್ ಪೀರಿಯಡ್ ಇಶ್ಯೂ, ಸಾಲದ ಅವಧಿ ಸಮಸ್ಯೆ ಅಂತ ಹೇಳ್ತೀವಿ. ಈಗ ಡಿಸ್ಟ್ರಿಬ್ಯೂಟರ್ಸ್ 15 ರಿಂದ 16 ದಿನದ ಒಂದು ಕ್ರೆಡಿಟ್ ಪೀರಿಯಡ್ ಅವಧಿ ಏನಿರುತ್ತೆ ಅದನ್ನ ಇಟ್ಕೊಂಡಿರ್ತಾರೆ. ಸೊ ಬೇಸಿಕಲಿ ರಿಟೇಲರ್ಸ್ ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, 30 to 45 ಡೇಸ್ ಒಂದು ಕ್ರೆಡಿಟ್ ಅನ್ನ ಅವರು ಕೊಡ್ತಿದ್ರು. ಅಂದ್ರೆ ಸಾಲವನ್ನ 30 ರಿಂದ 45 ದಿನಗಳವರೆಗೂ ಅವರು ಕೊಡ್ತಿದ್ರು ಅಂತ ಅರ್ಥ. ಇನ್ನು ಡಿಸ್ಟ್ರಿಬ್ಯೂಟರ್ಸ್ ಇಲ್ಲದೆ ಇದ್ರೆ HUL ಈ ಒಂದು ಕ್ರೆಡಿಟ್ ಆಪ್ಷನ್ ಅನ್ನ ಕೊಡೋದಕ್ಕಾಗಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ರೈಸಿಂಗ್ ರಾ ಮೆಟೀರಿಯಲ್ ಕಾಸ್ಟ್, ಇನ್ನು ಕಚ್ಚಾ ವಸ್ತುಗಳ ಬೆಲೆ ಸಹ ಜಾಸ್ತಿ ಆಗುತ್ತೆ. ಗೋಧಿ ಆಗಿರ್ಬೋದು, ಸಕ್ಕರೆ, ಹಾಲು ಈ ತರ ವಸ್ತುಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಇದರಿಂದ ಪ್ರಾಫಿಟ್ ಮಾರ್ಜಿನ್ಸ್ ಅಂತ ಏನ್ ಹೇಳ್ತೀವಿ, ಲಾಭಾಂಶ ಸಹ ತುಂಬಾ ಡೌನ್ ಆಗ್ಬೋದು. ಸ್ಟ್ರೀಮ್ ಲೈನ್ ಸಪ್ಲೈ ಚೈನ್, ಈ ಖರ್ಚನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡತ್ತೆ ಗೊತ್ತಾ. ಡಿಸ್ಟ್ರಿಬ್ಯೂಟರ್ಸ್ ಆಪೋಸಿಷನ್, ಈಗ AICPDF ಅಂತ ಏನ್ ಕರಿತೀವಿ, ಇದನ್ನ ನಾವು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಷನ್ಸ್ ಫೆಡರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಭಾರತೀಯ ಗ್ರಾಹಕ ಉತ್ಪನ್ನ ವಿತರಕರ ಒಕ್ಕೂಟ ಅಂತ. ಈ ಮಾಡೆಲ್ ನ ಆಪೋಸ್ ಮಾಡ್ತಿದ್ದಾರೆ ಅವರು. ಇವ್ರು ಹೇಳ್ತಿರೋದು ಏನು ಅಂತಂದ್ರೆ, ಈ ಡಿಸ್ಟ್ರಿಬ್ಯೂಟರ್ಸ್ ನ ನಾವು ಇಗ್ನೋರ್ ಮಾಡೋದ್ರಿಂದ ನಮ್ಮ ಒಂದು ಸಿಚುವೇಶನ್ ತುಂಬಾನೇ ವರ್ಸ್ ಆಗುತ್ತೆ ಅಂತ ಹೇಳ್ತಿರೋದು. ಬೇಸಿಕಲಿ ನಮ್ಗೆ ಗ್ರಾಹಕರಿಗೆ ಏನ್ ಅರ್ಥ ಆಗುತ್ತೆ, ಕಾಸ್ಟ್ ಬೆನಿಫಿಟ್ಸ್, ಈ ವೆಚ್ಚದ ಲಾಭಗಳನ್ನ ನಾವು ನೋಡಿದಾಗ ಸಪ್ಲೈ ಏನಾದ್ರೂ ಸಿಂಪಲ್ ಆಯ್ತು ಅಂತಂದ್ರೆ ಬೆಲೆ ಕಮ್ಮಿ ಆಗುವಂತಹ ಚಾನ್ಸಸ್ ಗಳು ಸಹ ಇರುತ್ತೆ. ಸ್ಪೀಡ್ ಅಂಡ್ ಎಫಿಷಿಯನ್ಸಿ, ಈ ಕಿರಾನಾ ಸ್ಟೋರ್ಸ್ ಗಳು ಡೈರೆಕ್ಟ್ ಆಗಿ ಹತ್ತಿರದ ಒಂದು ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಗಳಿಗೆ ಬರ್ತಿದೆ ಅಂತಂದ್ರೆ ಇದರಿಂದ ಫಾಸ್ಟ್ ಡೆಲಿವರಿ ಸಹ ತುಂಬಾ ಬೇಗನೆ ಆಗುತ್ತೆ. ಇನೋವೇಷನ್ ವರ್ಸಸ್ ಟ್ರೆಡಿಷನ್, ಅಂದ್ರೆ ನಾವೀನ್ಯತೆ ಮತ್ತೆ ಸಂಪ್ರದಾಯಕ್ಕಿರುವಂತಹ ಒಂದು ಡಿಫರೆನ್ಸಸ್ ನ ನೋಡೋಣ. ಈಗ ನ್ಯೂ ಮಾಡೆಲ್ಸ್ ಮತ್ತೆ ಟೆಕ್ನಾಲಜಿ ಡ್ರಿವನ್ ಅಂತ ಏನಿದೆ ಇದಕ್ಕೆ ಕಾಂಪಿಟೇಟಿವ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಟ್ರೆಡಿಷನಲ್ ಸಿಸ್ಟಮ್ ಅನ್ನ ನಾವು ನೋಡಿದಾಗ ಇದರಿಂದ ಇದಕ್ಕೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. HUL ತನ್ನ ಒಂದು ಸಪ್ಲೈ ಚೈನ್ ಅಲ್ಲಿ ಚೇಂಜ್ ಅನ್ನ ಮಾಡ್ಕೊಂಡಿದೆ ಅಂದ್ರೂ ಕೂಡ ನ್ಯೂ ಜನರೇಷನ್ ಗೆ ಸರಿ ಹೊಂದುವ ಹಾಗೆ ಗ್ರೋ ಆಗೋದಕ್ಕೆ ಟ್ರೈ ಮಾಡ್ತಿದೆ. ಆದ್ರೆ ಈ ಟ್ರಾನ್ಸಿಷನ್ ಏನಿದೆ, ಯಾರು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಅಥವಾ ಸಕ್ಸಸ್ ಆಗಲ್ವಾ ಅನ್ನೋದು ಖಂಡಿತವಾಗ್ಲೂ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ಟಿಕ್ ಬಿಟ್ಸ್ ಏನಿದೆ ಅಂತ ಬೇಗ ನೋಡ್ಕೊಂಡ್ ಬಂದ್ಬಿಡೋಣ. 2024ರ ಹೊಸ ವರ್ಷದ ಸಂಭ್ರಮದಲ್ಲಿ ಕ್ವಿಕ್ ಕಾಮರ್ಸ್, ತ್ವರಿತ ವಾಣಿಜ್ಯ ಅಂತ ಏನ್ ಹೇಳ್ತೀವಿ, ಹಾಗೆ ಫುಡ್ ಡೆಲಿವರಿ ಆಪ್ಸ್ ಗಳು ಏನೆಲ್ಲ ಇದೆ ಇದ್ರ ಮೇಲೆ ಬೇಕಾದಷ್ಟು ಆರ್ಡರ್ಸ್ ಗಳು ಬಂದಿದೆ ಗೊತ್ತಾ. ಬ್ಲಿಂಕಿಟ್ 2023ರ ನ್ಯೂ ಇಯರ್ ಈವ್ನಿಂಗ್ ಆರ್ಡರ್ ವಾಲ್ಯೂಮ್ ಅನ್ನ ನೋಡಿದ್ವಿ ಅಂತಂದ್ರೆ 5 PM ಗೆ ದಾಟಿತ್ತು. ಇನ್ನು ಕೋಲ್ಕತ್ತಾದಲ್ಲಿ ಏನಾಗಿತ್ತು ಗೊತ್ತಾ, 64,988 ಒಂದು ದೊಡ್ಡ ಆರ್ಡರ್ ರೆಕಾರ್ಡ್ ಆಗಿರೋದು ಕಾಣಿಸ್ತು. ಇನ್ನು ಜೆಪ್ಟೋಲಿ ನೋಡಿದ್ವಿ ಅಂತಂದ್ರೆ 200% ಇಯರ್ ಆನ್ ಇಯರ್ ಗ್ರೋತ್ ಏನಿದೆ ಅಂದ್ರೆ ವಾರ್ಷಿಕದ ಬೆಳವಣಿಗೆನ ನಾವು ನೋಡಿದಾಗ ರೆಕಾರ್ಡ್ ಬ್ರೇಕಿಂಗ್ ಆಗಿದೆ ಗೊತ್ತಾ. ಪ್ರತಿ ಗಂಟೆಗೂ 3,345 ಐಸ್ ಕ್ಯೂಬ್ಸ್ ಆರ್ಡರ್ ಮಾಡಿದ್ದಾರೆ. ಇನ್ನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ 2023ರ ನ್ಯೂ ಇಯರ್ ಈವ್ನಿಂಗ್ ಅಲ್ಲಿ ಈ ಒಂದು ಸೇಲ್ಸ್ ಅನ್ನ ನೋಡಿದ್ರೆ ಡಬಲ್ ಆಗಿದೆ. ಹಾಗೇನೆ ಗೋವಾದಲ್ಲಿ 70,325 ಆರ್ಡರ್ಸ್ ಗಳು ರೆಕಾರ್ಡ್ ಆಗಿರೋದು ಸಹ ಕಾಣ್ತಾ ಇದೆ. ಮ್ಯಾಜಿಕ್ ಪಿನ್ ಪ್ರತಿ ನಿಮಿಷ 1,500 ಆರ್ಡರ್ಸ್ ಗಳನ್ನ ಪ್ರಾಸೆಸ್ ಮಾಡಿದ್ದಾರೆ. ಇನ್ನು ದೊಡ್ಡ ಆರ್ಡರ್ಸ್ ಏನಿಲ್ಲ ಅಂದ್ರೂ ಕೂಡ 30,000 ದಾಟಿದೆ ಗೊತ್ತಾ. ಇನ್ನು ಟಾಪ್ ಸಿಟೀಸ್ ಬ್ಯಾಂಗ್ಳೂರ್, ಚೆನ್ನೈ, ಮುಂಬೈ ಇನ್ಸ್ಟೆಂಟ್ ಡೆಲಿವರಿಗೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಟ್ಯಾಂಜೆಟ್ಕೋ ಟೆಂಡರ್ ಕ್ಯಾನ್ಸಲೇಷನ್ಸ್, ಈ ಒಂದು ಟ್ಯಾಂಜೆಟ್ಕೋನ ನಾವು ನೋಡಿದ್ವಿ ಅಂತಂದ್ರೆ ತನ್ನ 2,100 ಕೋಟಿ ಅಂದ್ರೆ 8.2 ಮಿಲಿಯನ್ ಸ್ಮಾರ್ಟ್ ಮೀಟರ್ಸ್ ಇನ್ಸ್ಟಾಲ್ ಮಾಡೋದ್ರ ಮೂಲಕ ಟೆಂಡರ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ರೀಸನ್, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಏನಿದೆ ಇದು ಒಂದು ಕೊಟ್ಟಂತಹ ಟೆಂಡರ್ ಆಫರ್ನ ನಾವು ನೋಡಿದ್ವಿ ಅಂತಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಇದಕ್ಕೆಲ್ಲ ಅದಾನಿ ಗ್ರೂಪ್ ಬಗ್ಗೆ ಒಂದು ಆರೋಪಗಳು ಇದ್ದಿದ್ದೇ ಕಾರಣ ಅಂತಾನೂ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಇದರಿಂದ ಪರಿಣಾಮ ಯಾವ ರೀತಿ ಆಗುತ್ತೆ ನೋಡಿ. ರೀಟೆಂಡರಿಂಗ್ ಇಂದ ಪವರ್ ಲಾಸಸ್ ನ ಕಡಿಮೆ ಮಾಡೋದಕ್ಕೆ ಅಥವಾ ಬಿಲ್ಲಿಂಗ್ ಎಫಿಷಿಯನ್ಸಿ ಜಾಸ್ತಿ ಮಾಡೋದಕ್ಕೆ ಬೇಕಾಗಿರುವಂತಹ ಅಪ್ಗ್ರೇಡ್ಸ್ ಲೇಟ್ ಆಗೋದು ಖಂಡಿತವಾಗ್ಲೂ ಚಾನ್ಸಸ್ ಇದೆ. ಇದು ಪಬ್ಲಿಕ್ ಸಾರ್ವಜನಿಕ ಒಂದು ಅಗ್ರಿಮೆಂಟ್ಸ್ ಗಳನ್ನ ನೋಡ್ತಿದೀವಿ ಅಂತಂದ್ರೆ ಇವರೆಲ್ಲರೂ ಸಹ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತಾನೂ ಕೂಡ ಇಲ್ಲಿ ತೋರಿಸ್ತಿದೆ ನೋಡಿ. ಪೆಟ್ರೋಲಿಯಂ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ನವೆಂಬರ್ 2024 ನಲ್ಲಿ ಅರ್ಧಕ್ಕೆ ಇಳಿದೋಗಿದೆ ಗೊತ್ತಾ. 2024ರ ನವೆಂಬರ್ ನಲ್ಲಿ ನಮ್ಮ ಭಾರತದ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸ್ ಏನಿದೆ ಇಯರ್ ಆನ್ ಇಯರ್ ನಾವು ನೋಡಿದ್ವಿ ಅಂತಂದ್ರೆ ಅರ್ಧಕ್ಕೆ ಇಳಿದೋಗಿದೆ. ಅಂದ್ರೆ ಬರೋಬ್ಬರಿ 7.39 ಬಿಲಿಯನ್ಸ್ ಇಂದ 3.72 ಬಿಲಿಯನ್ಗೆ ಬಂದಿದೆ ಗೊತ್ತಾ. ಅಂದ್ರೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ ಅಂತ. ಏಪ್ರಿಲ್ ನವೆಂಬರ್ ಪೀರಿಯಡ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇದರ ಒಂದು ಎಕ್ಸ್ಪೋರ್ಟ್ ರಫ್ತು ಏನಿದೆ ಸುಮಾರು 19% ಡೌನ್ ಆಗಿದೆ ಗೊತ್ತಾ. ಈ ರೀತಿ ಡೌನ್ ಆಗೋದಕ್ಕೆ ಕಾರಣಗಳಾದ್ರೂ ಏನು, ವೀಕ್ ಗ್ಲೋಬಲ್ ಡಿಮ್ಯಾಂಡ್ ಅಂತ ಹೇಳ್ಬೋದು ನೋಡಿ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಇದಕ್ಕೆ ಇವಾಗ ಬೇಡಿಕೆ ತುಂಬಾನೇ ಕಮ್ಮಿ ಆಗೋಗಿದೆ. ಇನ್ನು ರೆಡ್ ಸಿ ಕ್ರೈಸಿಸ್ ನಾವು ನೋಡಿದ್ವಿ ಅಂತಂದ್ರೆ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಇಂದ ಅಂದ್ರೆ ಸಾಗಣೆ ಮಾಡುವಂತಹ ಒಂದು ಪ್ರಾಬ್ಲಮ್ ಇಂದ ಇದಕ್ಕೂ ಸಹ ತೊಂದರೆ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನು ರಷ್ಯನ್ ಕ್ರೂಡ್ ಇಂಪೋರ್ಟ್ಸ್ ಡ್ರಾಪ್ ಅಂದ್ರೆ ರಷ್ಯಾದ ಕಚ್ಚಾ ತೈಲ ಆಮದು ಏನಿದೆ ಇದರ ಒಂದು ಇಳಿಕೆಯಿಂದನೂ ಕೂಡ ಅಂತಾನೂ ಹೇಳ್ಬೋದು. ಇನ್ನು ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ನಾವು ನೋಡ್ತಿದೀವಿ ಅಂತಂದ್ರೆ ಡ್ರಾಸ್ಟಿಕಲಿ ಅದನ್ನು ಸಹ ಕಡಿಮೆ ಆಗೋಗಿದೆ. ರೈಸ್ ಇನ್
ಡೊಮೆಸ್ಟಿಕ್ ಕನ್ಸಪ್ಷನ್ಸ್, ಈಗ ದೇಶೀಯವಾಗಿ ಯೂಸ್ ಮಾಡೋದು ಸಹ ಜಾಸ್ತಿ ಆಗಿದೆ. ಸುಯೇಜ್ ಕೆನಾಲ್ ಬ್ಲಾಕೇಡ್ ಅನ್ನ ನಾವು ನೋಡಿದಾಗ ಇದರಿಂದ ಸರಕು ಸಾಗಣೆ ಏನಾಗ್ತಿದೆ, ಲಾಂಗ್ ರೂಟ್ಸ್ ಮೂಲಕ ನಡೀತಿದೆ. ಇದರಿಂದ ಖರ್ಚು ಸಹ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಕಾಂಪಿಟೇಷನ್, ನೈಜೀರಿಯಾದಿಂದ ಬರುವಂತಹ ಈ ಡ್ಯಾಂಗೋಟ್ ರಿಫೈನರಿ, ಈ ತರ ಇರುವಂತಹ ಒಂದು ಹೊಸ ರಿಫೈನರೀಸ್ ಗಳಿಂದ ಕಾಂಪಿಟೇಷನ್ ಸಹ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರಿಂದ ಏನಾಗ್ತಿದೆ ಗೊತ್ತಾ, ನಮ್ಮ ಭಾರತದ ಎನರ್ಜಿ ಟ್ರೇಡ್ ಡೈನಮಿಕ್ಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿರೋದು ನಮ್ಗೆ ಕಾಣ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕಾಶಿಯಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್.